ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಮಹನೀಯರಿಗೆ ನಮಸ್ಕರಿಸುತ್ತಾ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಜಗತ್ತಿಗೆ ಭಾರತ ಕೊಟ್ಟಿರುವಂಥ ಒಂದು ಮಹಾನ್ ಕೊಡುಗೆ ಯೋಗ. ಮಹರ್ಷಿ ಪತಂಜಲಿಯವರಿಂದ ಪ್ರಾರಂಭವಾದಂಥ ಈ ಯೋಗ ಸಕಲ ರೋಗಗಳಿಗೆ ಔಷಧಿಯನ್ನು ಈ ಯೋಗದಿಂದ ನಾವೇನು ಮಾಡ್ಬೋದು, ಆ ರೋಗಗಳಿಂದ ಮುಕ್ತ ಆಗಬಹುದು. ಕಾರಣ ಏನಂತಂದ್ರೆ, ಹಿಂದಿನ ಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳ ಅನೇಕ ರೀತಿಯಲ್ಲಿ ಯೋಗಾಸನದ ವಿವಿಧ ಭಂಗಿಗಳನ್ನು ಪ್ರಾಕ್ಟೀಸ್ ಮಾಡಿ ತಮ್ಮ ದೈಹಿಕ ಮಾನಸಿಕ ಆರೋಗ್ಯವಂತವಾಗಿ ಜೀವನವನ್ನು ಸಾಗಿಸಿದಂಥ ಅನೇಕ ಉದಾಹರಣೆಗಳನ್ನು ನಾವು ಇವತ್ತು ಕಾಣಬಹುದು. ಅಷ್ಟೇ ಅಲ್ಲದೆ ಜಗತ್ತು ಇವತ್ತು ಭಾರತ ಕಡೆ ತಿರುಗಿ ನೋಡ್ತಾ ಇತ್ತಂದ್ರೆ ಅದಕ್ಕೆ ಮೂಲ ಕಾರಣ ಯೋಗ. ಭಾರತದಲ್ಲಿರುವಂಥ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸುಮಾರು 100 ವರ್ಷಗಳಿಗಿಂತಲೂ ಹೆಚ್ಚಿಗೆ ಬಾಳಿದಂಥ ಅನೇಕ ಋಷಿಮುನಿಗಳನ್ನ ನಾವು ಏನು ಮಾಡ್ಬೋದು, ಕಾಣ್ಬೋದ್ರಿ. ಇಂಗ್ಲೀಷ್ದಾಗ ಒಂದು ಬುಕ್ ಐತ್ರಿ, ಆ ಮ್ಯಾನ್ ಹೂ ಸೋಲ್ಡ್ ಈಸ್ ಫೆರಾರಿ ಅಂತಂದು. ಫೆರಾರಿ ಕಾರನ್ನು ಮಾರಿದಂಥ ಒಬ್ಬ ಯುವಕ. ಆ ಯುವಕ ಅತ್ಯಂತ ಶ್ರೇಷ್ಠ ವಕೀಲ ಆದಂಥ ವ್ಯಕ್ತಿ ಭಾರತದ ಈ ಯೋಗ ಸಂಸ್ಕೃತಿ ಕಲೆ ಇಲ್ಲಿರುವಂಥ ಜೀವನ ಪದ್ಧತಿಗೆ ಮರಳಾಗಿ ತನ್ನ ಎಲ್ಲ ಜೀವನವನ್ನು ಲಕ್ಸುರಿಯಸ್ ಲೈಫ್ ಅನ್ನು ಏನು ಮಾಡ್ತಾತಂದ್ರೆ ಬಿಟ್ಟು ಬಿಡ್ತಾನ್ರಿ. ಬಿಟ್ಟ ಭಾರತಕ್ಕೆ ಬಂದ ಹಿಮಾಲಯ ಪರ್ವತದಲ್ಲಿದ್ದಂಥ ಅನೇಕ ಋಷಿಮುನಿಗಳ ಜೊತೆಗೆ ಅವ ಬದುಕಿ ಅವರಿಂದ ಜ್ಞಾನವನ್ನು ಪಡೆದ ತನ್ನ ದೇಶವಾದಂಥ ಅಮೇರಿಕಕ್ಕೆ ಹೋಗಿ ಏನು ಮಾಡ್ತಾತಂದ್ರೆ ಇಲ್ಲಿರುವಂಥ ಎಲ್ಲ ವಿಷಯಗಳನ್ನು ಯೋಗದ ಅನೇಕ ಭಂಗಿಗಳನ್ನು ಅಲ್ಲಿ ಹೇಳಿ ಅಲ್ಲಿಯ ಜನರಿಗೆ ಏನು ಮಾಡಿದ ಪರಿವರ್ತನೆ ಮಾಡಿದಂಥ ಪುಸ್ತಕ ಆ ಮ್ಯಾನ್ ಹೂ ಸೋಲ್ಡ್ ಈಸ್ ಫೆರಾರಿ. ಇವೆಲ್ಲ ಏನು ಹೇಳ್ತಾವತ್ತಂದ್ರಿ, ಭಾರತ ದೇಶ ಜಗತ್ತಿನಲ್ಲಿ ಕಲೆ ವಾಸ್ತುಶಿಲ್ಪ ಮತ್ತು ಅಷ್ಟೇ ಅಲ್ಲದೆ ಈಗಿನ ಈ ಮೆಟೀರಿಯಲಿಸ್ಟಿಕ್ ಲೈಫ್ದಲ್ಲಿ ನಮ್ಮ ದೇಹ ಆರೋಗ್ಯವಾಗಿ ಇರಬೇಕೈತಂದ್ರೆ ಆರೋಗ್ಯವಾಗಿ ಇರಬೇಕಂದ್ರೆ